ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮೈಸೂರಿಗೆ ಬಂದಿದ್ದೀನಿ. ಬೆಳಿಗ್ಗೆ ಹೊರಟಿ ನಾನು ಇಲ್ಲಿಗೆ ಬರೋಷ್ಟರಲ್ಲಿ ಮಧ್ಯಾಹ್ನ ಆಯಿತು. ಇದು ಏನಪ್ಪ ರೆಡಿಯಾಗಿದ್ದೀನಿ ಅಂದರೆ, ಇವತ್ತು ನಮ್ಮ ತಾತಂದು ಬರ್ಡೇ ಇದೆ. ತಾತ ಅಂದರೆ ನಮ್ಮ ಪಪ್ಪ ಅವರ ಅಪ್ಪಂದು. ಎಷ್ಟು ವರ್ಷ ಇರ್ಬೋದು ಗೊತ್ತಾ ಗೈಸ್? 90 ಇಯರ್ಸ್ ಇವತ್ತಿಗೆ. ಆ್ಯಕ್ಚುಲಿ ನೆನ್ನೆ ಆಗಿದ್ದು, ಇವತ್ತು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಒಂದಿನ ಹೆಚ್ಚಿಸ್ ಮಾಡ್ತಾಯಿದ್ದೀವಿ. ಅದಕ್ಕಾಗಿ ರೆಡಿಯಾಗಿದ್ದೀನಿ. ಇವಾಗ ನಮ್ಮ ಮನೆಯಿಂದ ನಮ್ಮ ತಾತ ಮನೆಗೆ ಹೋಗಬೇಕು. ಗೈಸ್, ನಾನಿಲ್ಲಿ ಒಂದು ಫುಲ್ ಬಾಟಲ್ ತರಿಸಿದ್ದೀನಿ. ಇದು ನನಗೆ ಅಥವಾ ಯಾರಿಗೆ, ಇದು ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಇವಾಗ ನಾನು ನಮ್ಮಮ್ಮಿ ಹೊರಡ್ತಾ ಇದ್ದೀವಿ ಬರ್ತ್ಡೇ ಸೆಲೆಬ್ರೇಷನ್ಗೆ. ಏನು ಗ್ರ್ಯಾಂಡ್ ಏನಿಲ್ಲ, ಸಿಂಪಲಾಗಿ ಮಾಡ್ತಾಯಿದ್ದೀವಿ. ಬನ್ನಿ ಹೋಗೋಣ. ಇವಾಗ ನಾವು ನಮ್ಮ ಅಜ್ಜಿ ಮನೆಗೆ ಬಂದ್ವಿ. ಇನ್ನು ಇಲ್ಲಿ ನಮ್ಮ ಅತ್ತೆನೂ ಇದ್ದಾರೆ, ನಮ್ಮ ಚಿಕ್ಕತ್ತೆ. ನಮ್ಮ ದೊಡ್ಡತ್ತೆ ಇನ್ನೂ ಬಂದಿಲ್ಲ, ಬರ್ತಾರೆ. ಇಲ್ಲಿ ನಮ್ಮ ಅಜ್ಜಿ ಕೂತಿದ್ದಾರೆ. ಹಾಯ್ ಅಜ್ಜಿ. ಇಲ್ಲಿ ನಮ್ಮ ಚಿಕ್ಕತ್ತೆ ಅವ್ರ ಮಗ ಈ ಕಡೆಯಿಂದ ಹೋಗ್ತಿದ್ದೀವಿ. ಇಲ್ಲಿ ನಮ್ಮ ಚಿಕ್ಕತ್ತೆ ಅವ್ರ ಮಗ ಶಶಿ. ಕಾಣಿಸ್ತಿಲ್ಲ ಬೆಳಕಲ್ಲಿ. ಹಾಂ, ಹಾಂ, ಓಕೆ. ಇದು ನಮ್ಮ ಅತ್ತೆ ಅವರ ಹಸ್ಬೆಂಡ್, ನಮ್ಮ ಮಾಮ. ಹಿಂಗೆ ಆಯ್ ಅನ್ನಿ, ಯೂಟ್ಯೂಬ್. ಇವಳು ನಮ್ಮ ಅತ್ತೆ ಮಗಳು, ನನ್ನ ಕಸಿನು ಮಧು. ಇವಳು ಮಧು ಮಗಳು ನಿಧಿ. ಈ ಕಡೆ ತಿರುಗು. ಇವಳು ಚಿಕ್ಕ ಮಗಳು ವಿಭಾ. ಹಾಯ್ ಅನ್ನು. ಗೈಸ್, ಇವಾಗ ನಾವೇ ಸಿಂಪಲಾಗಿ ರೆಡಿ ಮಾಡ್ತಾ ಇದ್ದೀವಿ ನಮ್ಮ ತಾತ ಬರ್ಡೇ ಸೆಲೆಬ್ರೇಷನ್ಗೆ. ಇವಾಗ ನಮ್ಮ ತಾತಂಗೆ ವಿಶ್ ಮಾಡಿರಲಿಲ್ಲ ನಾನು, ಬರ್ಡೇ ಬಾಯ್ಗೆ. ತಾತ, ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. 90 ವರ್ಷ ಆಗಿದೆ ನಿಮ್ಮದು ಬರ್ತ್ಡೇ. ಹೇಗನ್ನಿಸ್ತಿದೆ? ಚೆನ್ನಾಗಿದೆ. ಹೆಂಗಿತ್ತು 90 ವರ್ಷ ನಿಮಗೆ? 90 ವರ್ಷ ತುಂಬಿಸಿದ್ದೀನಿ ಚೆನ್ನಾಗಿ. ಹಾಂ, ಖುಷಿ ಅನಿಸ್ತಿದ್ಯಾ? ಬರ್ಡೇ ಸೆಲೆಬ್ರೇಟ್ ಮಾಡ್ತಿರೋದು ಇದೇ ಫಸ್ಟ್ ಟೈಮ್? ಯಾವಾಗಾದ್ರೂ ಇದೇ ಫಸ್ಟ್ ಟೈಮು. ಇದೇ ಫಸ್ಟ್ ಟೈಮು. ಭಾಳ ಖುಷಿ ಆಗ್ತಾ ಐತೆ. ಹೌದಾ? ನಿಮ್ಮನ್ನೆಲ್ಲ ನೋಡಿ ಭಾಳ ಖುಷಿ ಆಗ್ತಾ ಐತೆ. ಹೌದಾ? ಗೈಸ್, ನಮ್ಮ ಅತ್ತೆನ ತೋರಿಸೇ ಇರಲಿಲ್ಲ. ಇವರು ನಮ್ಮ ಚಿಕ್ಕತ್ತೆ. ಹಾಯ್ ಅನ್ನಿಯತ್ತೆ. ಹಾಯ್ ಗೈಸ್. ಇಲ್ಲಿ ನಮ್ಮ ದೊಡ್ಡತ್ತೆ ಅವ್ರ ಮಗ ನವೀನ್ ಅಣ್ಣ. ಹಾಯ್ ಅನ್ನಿ. ನಮ್ಮ ದೊಡ್ಡತ್ತೆ ಅವ್ರ ಸೊಸೆ, ದೊಡ್ಡ ಸೊಸೆ ಸವಿತತ್ತೆ. ಅತ್ತೆ, ನಾನು ಹೇಳ್ತಾ ಇದ್ದೀನಿ, ಹೋಗ್ತಾ ಇದ್ರಿ. ಇವಾಗ ನಮ್ಮ ದೊಡ್ಡತ್ತೆ ಬಂದಿದ್ದಾರೆ. ಅತ್ತೆ, ಇವರು ನಮ್ಮ ದೊಡ್ಡತ್ತೆ. ಇವರು ನಮ್ಮ ದೊಡ್ಡತ್ತೆ ಅವರ ಚಿಕ್ಕ ಸೊಸೆ, ಅವ್ರ ಮಗ ರಿಷಿ. ಇವರು ನನ್ನ ಕಸಿನ್ ಮಧು ಅವರ ಹಸ್ಬೆಂಡ್ ಮೋಹನ್ ಬ್ರೋ. ಹಾಯ್ ಅನ್ನಿ. ಅವ್ರ ಮಗಳು ನಿಧಿ. ಆವಾಗಲೇ ತೋರಿಸಿದ್ದೀನಿ. ಅವ್ರ ಪಪ್ಪ ಬಂದ ತಕ್ಷಣ ಹೋಗ್ಬಿಡ್ತಾಳೆ. ಚಿಕ್ಕದು ಹೋಗ್ತಾ ಇದೆ ಇವಾಗ ಅವ್ರ ಪಪ್ಪ ಬಂದ ತಕ್ಷಣ. ಗೈಸ್, ಕೇಕ್ ನೋಡಿ, ಉಲ್ಟಾ ಬರ್ತಾ ಇದ್ದೀನಿ, ಸೀದಾಯಿಂದ ತೋರಿಸ್ತೀನಿ. ನಮ್ಮ ತಾತ ಬರ್ತ್ಡೇ ಕೇಕ್. ಹ್ಯಾಪಿ ಬರ್ತ್ಡೇ ತಾತ. ನಮ್ಮ ದೊಡ್ಡತ್ತೆ ಅವ್ರ ಮಗ, ಚಿಕ್ಕ ಮಗ ಇವಾಗ ಬರ್ತಾ ಇದ್ದಾರೆ ನೋಡಿ ಗೈಸ್, ಲೇಟಾಗಿ. ಅಣ್ಣ, ದೊಡ್ಡತ್ತೆ ಮಗ ಅಂತ ಪರಿಚಯ ಮಾಡ್ಕೊಡು. ದೊಡ್ಡತ್ತೆ ಮಗನೇ ಹೇಳಿದ್ದು. ಅಣ್ಣ ಆಯನ್ನಿ. ಗೈಸ್, ಇವಾಗ ಸುಸುರ್ ಬತ್ತಿ ಹತ್ತಿಸ್ಕೊತಿದ್ದಾರೆ ಹೂಕುಂಡ ಹಚ್ಚಕ್ಕೆ ಅಂತ. ಗೈಸ್, ನಮ್ಮ ತಾತಂಗೆ ವೆಲ್ಕಮ್ ಮಾಡ್ತಾ ಇದ್ದೀವಿ. ಹಚ್ಚಮ್ಮಲ್ಲಿ ಹೂಕುಂಡ. ತಡೀರಿ. ಹಚ್ಚು. ತಾತಂಗೆ ಇಂಟಿ ಅನ್ನೋದು ಕರೆಕ್ಟಾಗಿ ಕಾಣಿಸ್ತಾನೆ ಇಲ್ಲ ಗೈಸ್. ಇವಾಗ ಕಾಣಿಸ್ತಿದೆ ಅನಿಸುತ್ತೆ. ಇವಾಗ ನವೀನಣ್ಣ ಹಾರ ಹಾಕ್ತಾ ಇದ್ದಾರೆ. ಹಾಗೆ ಸನ್ಮಾನ ಮಾಡ್ತಾಯಿದ್ದೀವಿ ನಮ್ಮ ತಾತಂಗೆ. 90 ಇಯರ್ಸ್ ಆಗಿರೋದ್ರಿಂದ ಕೂತ್ಕೊಳ್ಳಲ್ಲ, ಹಾಗೆ ನಿಂತ್ಕೋತೀನಿ ಅಂತಂದರು. ಹಂಗಾಗಿ ಆ್ಯಕ್ಚುಲಿ ಕೂರ್ಸಾಕಬೇಕಾಗಿತ್ತು, ನಿಲ್ಲಿಸ್ಬಿಟ್ಟೆ ಆಗ್ತಾಯಿದ್ದೀವಿ. ಇವಾಗ ಶಶಿ ಪೇಟ ಹಾಕ್ತಾಯಿದ್ದಾನೆ. ನೆಕ್ಸ್ಟು ಪ್ರವೀಣಣ್ಣ ಶಾಲ್ ಹೊದಿಸ್ತಾ ಇದ್ದಾರೆ. ಕೂತಿ ಮತ್ತು ಎದ್ದೊಳೋದು ರಿಸ್ಕ್ ಅಂತ ಹೇಳಿ ಹಾಗೆ ನಿಲ್ಲಿಸ್ಬಿಟ್ಟು ಹಾಕ್ತಾಯಿದ್ದೀವಿ.
ನಾವಿಷ್ಟು ಜನ ಮೊಮ್ಮಕ್ಕಳು ಹಾಗೆ ಒಂದು ಫೋಟೋ ತೆಗೆಸ್ಕೊತಾ ಇದ್ದೀವಿ. ಆ್ಯಕ್ಚುಲಿ ಇನ್ನೂ ಮಿಸ್ಸಿಂಗ್ ಇದ್ದಾರೆ. ನೆಕ್ಸ್ಟು ಕೇಕ್ ಕಟ್ ಮಾಡೋ ಟೈಮ್ ಬಂತು. ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದಾರೆ ನಮ್ಮ ತಾತ. ಫಸ್ಟ್ ನಮ್ಮ ಅಜ್ಜಿ ತಿನ್ಸಿದ್ರು ನಮ್ಮ ತಾತಂಗೆ. ಅದಾದಮೇಲೆ ನಮ್ಮ ತಾತ ನಮ್ಮ ಅಜ್ಜಿಗೆ ತಿನ್ನಿಸ್ತಾ ಇದ್ದಾರೆ ಕೇಕ್. ಇವರು ದೊಡ್ಡ ಮಗಳು ನಮ್ಮ ತಾತಂಗೆ. ನೆಕ್ಸ್ಟ್ ಇವರು ಚಿಕ್ಕ ಮಗಳು. ಆಮೇಲೆ ಇವರು ನಮ್ಮ ಮಮ್ಮಿ ಸೊಸೆ ಆಗಬೇಕು ನಮ್ಮ ತಾತಂಗೆ. ನಾನು ಮೊಮ್ಮಗಳು. ನೆಕ್ಸ್ಟು ಇವಾಗ ಸವಿತತ್ತೆ ತಿನ್ನಿಸ್ತಾ ಇದ್ದಾರೆ. ಸವಿತತ್ತೆ ಆದಮೇಲೆ ನವೀನಣ್ಣ ತಿನ್ನಿಸ್ತಾ ಇದ್ದಾರೆ ಕೇಕ್ನ. ಸದ್ಯ ಮಳೆ ಒಂದು ಬರಲಿಲ್ಲ. ನೆಕ್ಸ್ಟ್ ಇವಾಗ ನನ್ನ ಕಸಿನ್ ಮಧು ತಿನ್ನಿಸ್ತಾ ಇದ್ದಾಳೆ ತಾತಂಗೆ ಕೇಕ್ನ. ಅದಾದಮೇಲೆ ಮಧುಮಗಳು ನಿಧಿ ತಿನ್ನಿಸ್ತಾ ಇದ್ದಾಳೆ. ನಿಧಿ ಬಂದು ಆ್ಯಕ್ಚುಲಿ ನಮ್ಮ ತಾತಂಗೆ ಮರಿ ಮೊಮ್ಮಗಳು. ಇವಾಗ ಶಶಿ ತಿನ್ನಿಸ್ತಾ ಇದ್ದಾನೆ. ಮೋಹನ್ ಬ್ರೋ, ನಾನು ತಾತಂಗೆ ಗಿಫ್ಟ್ ತಂದಿದ್ದೀನಿ. ಏನಿರ್ಬೋದು ಹೇಳಿ? ಏನಿರ್ಬೋದು ಗೆಸ್ ಮಾಡಿ. ಹೌದಾ? ತಾತನ ಬ್ರ್ಯಾಂಡ್. ನಮ್ಮ ತಾತಂಗೆ ಗಿಫ್ಟ್ ಕೊಡೋಕೆ ಹೋಗ್ತಾ ಇದ್ದೀನಿ. ಏನು ಹೇಳ್ತಾರೆ ನೋಡೋಣ. ಇವಾಗ ಈ ಬಾಟಲ್ ನಮ್ಮ ತಾತಂಗೆ ಕೊಡ್ತಾ ಇದ್ದೀನಿ. ಬೇಡಪ್ಪ. ಯಾಕೆ ಬೇಡಪ್ಪ ತಗೊಳ್ಳಿ. ಏನಿದೆ ಅಂತ ಗೊತ್ತಾ ನಿಮ್ಗೆ? ಏನು ಹೇಳಿ ತಂದಿದ್ಯಲ್ಲಮ್ಮ? ಏನು ಹೇಳಿ? ಡ್ರಿಂಕ್ಸು. ಯಾವುದು? ನೋಡಿಲ್ಲ ಅದನ್ನ. ಯಾವ್ದು ಇರ್ಬೋದು ಗೆಸ್ ಮಾಡಿ. ನೋಡಿಲ್ಲ ಇನ್ನ. ನಿಮ್ ಬ್ರ್ಯಾಂಡ್? ಓ, ನಮ್ಮ ಬ್ರ್ಯಾಂಡ್ MH. ಓಪನ್ ಮಾಡಿ. ಕತ್ರಿ ಕೊಡ್ತೀನಿ. ತಾತನ ಬ್ರ್ಯಾಂಡ್ ಕತ್ರಿ ಹೊಡ್ತಾ ಇದೀವಿ. ಓಪನ್ ಮಾಡಲ ನಾನೇ? ಮಾಡು. ಓಪನ್ ಮಾಡಿ. ಓಪನ್ ಆಯ್ತಿಲ್ಲ. ಸ್ವಲ್ಪ ಹೆಲ್ಪ್ ಮಾಡಿ. ಮುಂದೆ ಬಾ. ತಾತ ಏನಿಸ್ತಿದೆ? ಬಾಟ್ಲು ಕೊಡ್ಬೇಕಾಗಿತ್ತ? ಬೇರೆ ಏನಾದ್ರು ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ? ನಮ್ಗೇನು ಬೇಕಾಗಿಲ್ಲ. ಜಾಸ್ತಿ ತರಕ್ ಹೋದೆ. ಇದು ಬೇಕಾಗಿರ್ಲಿಲ್ಲ ನನಗೆ. ಕೊಟ್ಬಿಡು ತಾತ ಸೈಡ್ಗೆ. ಸ್ವಲ್ಪ ಕುಡೀರಿ, ಒಟ್ಟಿಗೆ ಕುಡಿಬೇರಿ. ಇಲ್ಲ. ಓಕೆನಾ? ಓಕೆ. ಖುಷಿ ಆಯ್ತಾ ಕೊಟ್ಟಿದ್ದು? ಖುಷಿ ಆಯ್ತು. ಡ್ರೆಸ್ ತರೋಣ ಅನ್ಕೊಂಡಿದ್ದೆ. ಡ್ರೆಸ್ ತಂದಿದ್ರೆ ಖುಷಿ ಆಗ್ತಿದ್ರ? ಬಾಟ್ಲಿಂದ ಖುಷಿ ಆಯ್ತಾ? ಬಾಟ್ಲಿಂದ ಒಳ್ಳೇದಾಯ್ತು. ಇವರು ನಮ್ಮ ಚಿಕ್ಕಪ್ಪ, ಆದ್ರೆ ನಾನು ಅಂಕಲ್ ಅಂತ ಕರಿತೀನಿ. ಇವಾಗ ನಾನು ಊಟ ಮಾಡ್ತಾ ಇದ್ದೀನಿ. ಏನೇನು ತಿಂತಾ ಇದ್ದೀನಿ ಅಂದರೆ ಪೂರಿ, ಸಾಗು, ಬಜ್ಜಿ, ಮತ್ತು ಇದು ಮಶ್ರೂಮ್. ಮತ್ತು ಇದೇನಿದು? ಮಶ್ರೂಮ್ ಗ್ರೇವಿ. ಇದು ಮಶ್ರೂಮ್ ಗೋಬಿ. ಇನ್ನು ಮೊಸರನ್ನ ಇದೆ. ಮತ್ತು ಇನ್ನು ಏನೇನಿದೆ ಅತ್ತೆ? ಆಮೇಲೆ ಮೊಸರನ್ನ ಇದೆ. ಇನ್ನು ಮೊಸರನ್ನ ಬಾತ್ ಇದೆ. ಇದು ತಿನ್ಬಿಟ್ಟು ಹಾಕ್ಕೊಂಡು ತಿನ್ನದೆ. ತಾತ ಬರ್ತ್ಡೇ ಎಲ್ಲ ಆಯಿತು, ಸೆಲೆಬ್ರೇಷನ್ ಎಲ್ಲ ಆಯಿತು. ಹೆಂಗನ್ಸ್ತು ನಿಮಗೆ? ಚೆನ್ನಾಗಿ ನಡೀತು. ಆದರೆ ಇದು ವೆಜ್ ಆದ್ದರಿಂದ ನಮಗೇನು ಸಮಾಧಾನ ಆಗಲಿಲ್ಲ. ವೆಜ್ ಆಗಿದ್ದು ಚೆನ್ನಾಗಿರೋದು. ಸ್ವಲ್ಪ ಜನ ಇವತ್ತು ಕಾರ್ತಿಕ ಅಂತ ತಿನ್ನಲ್ಲ. ಹಂಗಾಗಿ ನಾನ್ ವೆಜ್ ಮಾಡಿಲ್ಲ. ಯಾವಾಗಲೂ ಎಲ್ಲ ಸೆಲೆಬ್ರೇಷನಲ್ಲೂ ನಾನ್ ವೆಜ್ ಇತ್ತು. ಈ ಸತಿ ಇಲ್ಲ ಅಂತೂ ಬೇಜಾರಾಯಿತು. ಅಂತೂ ಫಂಕ್ಷನ್ ಚೆನ್ನಾಗಿ ನಡೀತು. ಆದರೆ ನಾನ್ ವೆಜ್ದು ಫಂಕ್ಷನ್ ಇನ್ನೊಂದು ದಿನ ನೆಕ್ಸ್ಟ್ ಮಂತ್ 23ನೇ ತಾರೀಕು ಭಾನುವಾರ ಬೀಳುತ್ತೆ. ನೆಕ್ಸ್ಟ್ ಮಂತು ಅವಾಗ ಇನ್ನೊಂದ್ಸಲ ಅವಾಗ ಗ್ರ್ಯಾಂಡ್ ಆಗಿ. ಇದು ಸಿಂಪಲ್ ಆಗಿ. ಸಿಂಪಲ್ಲು. ಮತ್ತೆ ಬರ್ತಡೇ 90 years ಹೆಂಗನ್ಸ್ತು? ಅಲ್ಲ, ಚೆನ್ನಾಗಾಯ್ತು. ಚೆನ್ನಾಗಿ ನಡೀತು ಅಂತ ಖುಷಿ ಆಯಿತು. ಎಲ್ಲರೂ ಮೊಮ್ಮಕ್ಕಳು ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ರು. ಖುಷಿ ಎಲ್ಲ ಸೇರಿ ಸೆಲೆಬ್ರೇಟ್ ಮಾಡಿದ್ದೀರಿ. ನನಗೆ ಖುಷಿ ಆಯಿತು. ಅಷ್ಟೇ ಗೈಸ್. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ತಾತ. ಥ್ಯಾಂಕ್ ಯು. ಇವಾಗ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಇದು ಸಿಂಪಲ್ ಸೆಲೆಬ್ರೇಷನ್ ಅಂತ ಹೇಳ್ಬೋದು. ನಮ್ಮ ತಾತ ಸ್ಟಾರ್ಟಿಂಗೇ ಹೇಳ್ತಿದ್ರು, ನಾವು ಹಿಂಗೆ ಸೆಲೆಬ್ರೇಟ್ ಮಾಡೋಣ ಅಂತ ಡಿಸೈಡ್ ಮಾಡಬೇಕಾದ್ರೆ ಬೇಡ ಇದೆಲ್ಲ ಅಂತ ಹೇಳ್ತಾಯಿದ್ರು. ನಾವೆಲ್ಲ ಮಾತಾಡ್ಕೊಳ್ತಿರ್ಬೇಕಾದ್ರೆ ಹಾಗಿದ್ರೂ ನಮ್ಮ ಖುಷಿಗೆ ನಾವೆಲ್ಲ ಸೇರಿಸಿ ಮಾಡಿದ್ವಿ. ಸ್ವಲ್ಪ ಜನ ನಾನ್ ವೆಜ್ ತಿಂದೇ ಇದ್ದಿದ್ದರಿಂದ ನಾವು ವೆಜ್ ಮಾಡಬೇಕಾಗಿತ್ತು. ನೆಕ್ಸ್ಟ್ ಮಂತ್ ನಾನ್ ವೆಜ್ ಸೆಲೆಬ್ರೇಷನ್ ಇಟ್ಕೊಂಡಿದ್ವಿ. ಅಲ್ಲ, ನಾನ್ ವೆಜ್ ಪಾರ್ಟಿ. ಅದು ಗ್ರ್ಯಾಂಡಾಗಿ ಜೋರಾಗಿರುತ್ತೆ. ಈಗ ಈ ಸ್ಮಾಲ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರಾದ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಅಷ್ಟೇ ಗೈಸ್. ಬಾಯ್. ಥ್ಯಾಂಕ್ ಯು.